ನಮಸ್ಕಾರ ವೀಕ್ಷಕರೇ, 30 ಜಿಲ್ಲೆ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮುಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. 30 ಜಿಲ್ಲೆಯ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅನ್ನ ದಾಸೋಹದಡಿ ಕೊಡುವ ಅಕ್ಕಿ ಗೋಧಿಯನ್ನ ಸರ್ಕಾರ ಸ್ಥಗಿತ ಮಾಡಿತ್ತು. ತುಮಕೂರಿನ ಸಿದ್ದಗಂಗಾ ಮಠ ಸೇರಿ 464 ಸಂಸ್ಥೆ 41,000 ಫಲಾನುಭವಿಗಳಿಗೆ ಹಿಂದಿನ ಸರ್ಕಾರ ನೀಡ್ತಾ ಇದ್ದ ಅಕ್ಕಿ ಗೋಧಿಗೆ ಬ್ರೇಕ್ ಹಾಕಿದ ಬಗ್ಗೆ ಕಾಂಗ್ರೆಸ್ ನಾಯಕ ಖಾದರ್ ಹಾಗೂ ಉಗ್ರಪ್ಪ ದಾಖಲೆ ಸಮೇತ ಆರೋಪವನ್ನ ಮಾಡಿದ್ರು. ಮಠದಲ್ಲಿ 7,359 ವಿದ್ಯಾರ್ಥಿಗಳಿಗೆ ಪೂರೈಕೆಯಾಗ್ತಾ ಇದ್ದ 73,590 ಕೆಜಿ ಅಕ್ಕಿ, 36,795 ಕೆಜಿ ಗೋಧಿಯನ್ನ ನೀಡಲಾಗ್ತಾ ಇತ್ತು. ಈಗ ಅದನ್ನ ಸ್ಥಗಿತ ಮಾಡಲಾಗಿದೆ ಎನ್ನುವುದನ್ನ ಸ್ವಾಮೀಜಿ ಕೂಡ ಒಪ್ಪಿಕೊಂಡಿದ್ರು. ಆ ಬಳಿಕ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಸಿಎಂ ಗರಂ ಆದ್ರು. ಏನ್ರಿ ಇದೆಲ್ಲ ಅಕ್ಕಿ ವಿಚಾರ ಅಂತ ಕಿಡಿಕಾರಿದ್ರು. ಆ ಬಳಿಕ ಮಾತನಾಡಿದ ಸಿಎಂ, ನಾಳೆಯಿಂದಲೇ ಅಕ್ಕಿ ಗೋಧಿ ಪೂರೈಕೆಗೆ ಕ್ರಮ ಕೈಗೊಳ್ತೇವೆ. ತಡೆ ಹಿಡಿದಿದ್ದ ಅನ್ನದಾಸೋಹ ಯೋಜನೆಯ ಅಕ್ಕಿಯನ್ನ ಎಷ್ಟೇ ಆರ್ಥಿಕ ಭಾರವಾದರೂ ಕೊಡ್ತೇವೆ ಎಂದಿದ್ದಾರೆ. ಜೊತೆಗೆ ಅಕ್ಕಿ ಗೋಧಿ ನಿಲ್ಲಿಸಿದ್ದು ಯಾಕೆ ಅನ್ನೋದರ ಬಗ್ಗೆ ಆಂತರಿಕ ತನಿಖೆಗೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈಗ ಸಿದ್ಧಗಂಗಾ ಮಠಕ್ಕೆ ಅಕ್ಕಿಯನ್ನು ಖರೀದಾಗಿದೆ ಅಂತ ಈಗ ಇಡೀ ರಾಜ್ಯದಲ್ಲಿ ಮಠ ಮಂದಿರಗಳಿಗೆ ಏನು ಅಕ್ಕಿ ಕೊಡ್ತಾ ಇತ್ತು ಅದೆಲ್ಲವನ್ನ ನಾಳೆಯಿಂದ ಕೊಡೋಕೆ ಶುರು ಮಾಡ್ತೇವೆ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೇವೆ. ನಮ್ಗೆ ಆರ್ಥಿಕ ಭಾರ ಬಿದ್ದರೂ ಪರವಾಗಿಲ್ಲ, ಮೊದಲಿದ್ದಂತೆಯೇ ಅಕ್ಕಿ ಗೋಧಿ ಇದೇನು ವಿತರಣೆ ಮಾಡ್ತಾ ಇದ್ದು ನಾಳೆಯಿಂದಲೇ ಸಪ್ಲೈ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ನಮ್ಮದು ಏನಾದರೂ ತಡೆ ಇದ್ದರೆ ಅದನ್ನು ವಿತ್ಡ್ರಾ ಮಾಡ್ತೀವಿ. ಇದಕ್ಕೂ ಮುನ್ನ ದಾಖಲೆ ಬಿಡುಗಡೆ ಮಾಡಿದ ಯುಟಿ ಖಾದರ್, ತುಮಕೂರಿನ ಸಿದ್ದಗಂಗಾ ಮಠ ಸೇರಿದಂತೆ 464 ಸಂಸ್ಥೆಗಳಿಗೆ ಅನ್ನ ದಾಸೋಹದಡಿ ನೀಡಲಾಗ್ತಾ ಇದ್ದ ಅಕ್ಕಿ ಗೋಧಿಗೆ ಸರ್ಕಾರ ಬ್ರೇಕ್ ಹಾಕಿದೆ. ಈ ಮೂಲಕ 41,000 ಫಲಾನುಭವಿಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ಸರ್ಕಾರ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಸಿದ್ದಗಂಗಾ ಮಠದ 7,359 ವಿದ್ಯಾರ್ಥಿಗಳಿಗೆ 73,590 ಕೆಜಿ ಅಕ್ಕಿ ಹಾಗೂ 36,795 ಕೆಜಿ ಗೋಧಿಯನ್ನ ನೀಡಲಾಗ್ತಾ ಇತ್ತು. ಆದರೆ ಅದನ್ನೀಗ ಸರ್ಕಾರ ಏಕಾಏಕಿ ಮೊಟಕುಗೊಳಿಸಿದೆ ಅಂತ ದಾಖಲೆ ಸಮೇತ ಖಾದರ್ ಬಿಚ್ಚಿಟ್ರು. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಸಿದ್ದಲಿಂಗ ಶ್ರೀಗಳು, ಇಷ್ಟು ದಿನ ಕೇಂದ್ರ ಸರ್ಕಾರದಿಂದ ಮಠಕ್ಕೆ ಅಕ್ಕಿ ಬರ್ತಾ ಇತ್ತು, ಈಗ ತಡೆ ಹಿಡಿದಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ. ಸದ್ಯಕ್ಕೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಮಾಹಿತಿ ಕೊಟ್ಟರು. ಇವೆಲ್ಲದರ ಮಧ್ಯೆ ಸಚಿವೆ ಶಶಿಕಲಾ ಜೊಲ್ಲೆ ಖಾದರ್ ಆರೋಪವನ್ನ ತಳ್ಳಿ ಹಾಕಿದ್ರು. ಈ ಸರ್ಕಾರ ಬಂದು ಇವರಿಗೆ ಇನ್ನಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡಲಿಕ್ಕೆ ಕಾರ್ಯಕ್ರಮ ವಹಿಸಬೇಕು ಹೊರತು ಇವರು ಇದನ್ನು ಕೂಡ ಬಂದ್ ಮಾಡಿದ ಅಂತ ಹೇಳಿದರೆ ಇವರ ಮನಸ್ಥಿತಿಯನ್ನು ತೋರಿಸ್ತದೆ. ಇದು ಎರಡು ತಿಂಗಳಿಂದ ಇದು ರದ್ದಾಗಿದೆ. ನಮ್ಮ ದಾಖಲೆ ಪ್ರಕಾರ ಸಿದ್ಧಗಂಗಾ ಮಠದ ಮಕ್ಕಳಿಗೆ ಸುಮಾರು 7,000 ಮಕ್ಕಳಿಗೆ ತಿಂಗಳಿಗೆ 70,000 ಅಕ್ಕಿ, 35,000 ಗೋಧಿ. ಇವತ್ತು ಸರ್ಕಾರ ಇವತ್ತು ಅವ್ರಿಗೆ ಇಷ್ಟೆಲ್ಲ ಅವ್ರು ಕೆಲಸ ಮಾಡಿ ಇಷ್ಟೆಲ್ಲ ದೊಡ್ಡ ಮಠ ಸ್ವಲ್ಪ ಮಟ್ಟಿನ ನಮ್ಮ ಸಹಕಾರ ಇವತ್ತು ಕೊಡುವಂಥದ್ದು. ಇದನ್ನು ಇವರು ರದ್ದುಪಡಿಸ್ತಾರಲ್ಲ, ಅದಕ್ಕೆ ಇದು ಮಾನವೀಯತೆ ಮತ್ತು ಕರುಣೆ ಇಲ್ಲದಂಥ ಸರ್ಕಾರ. ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಮತ್ತೆ ಅದನ್ನು ಘೋಷಿಸುವಂಥ ಕೆಲಸ ಮಾಡಿ ಕಲ್ಯಾಣ ಯೋಜನೆ ಅಂತ, ನಾಗರಿಕೇತನ್ ಕಲ್ಯಾಣ ಯೋಜನೆ ಅಂತೇಳಿ ವೆಲ್ಫೇರ್ ಸ್ಕೀಮ್ ಅಂತ ಮಾಡಿದ್ದಾರೆ. ಇದು ಅದರಿಂದ ಅನಾಥಾಶ್ರಮಗಳಿಗೆ, ಇಂಥ ಕುಟೀರಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಇದಕ್ಕೆಲ್ಲ ಕೊಟ್ಕೊಂಡು ಬರ್ತಾ ಇದ್ರು. ಅದನ್ನು ನಿಲ್ಲಿಸಿದ್ದಾರೆ. ಇದು ನಾವು ಬಂದ ಮೇಲೆ ನಿಲ್ಲಿಸಿರುವಂಥ ಕಾರ್ಯಕ್ರಮ ಅಲ್ಲ, ಇದು ಕಳೆದ ಸರ್ಕಾರದಲ್ಲೇ ನಿಂತು ಹೋಗಿರುವಂಥ ಕಾರ್ಯಕ್ರಮ. ಯೋಗೇಶ್ವರ್ಗೆ ಸಚಿವ ಪಟ್ಟ ಕನ್ಫರ್ಮ್ ಆಗ್ತಿದ್ದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ಬಿಎಸ್ವೈ ಆಪ್ತರಾಗಿರುವ ರೇಣುಕಾಚಾರ್ಯ ಸಿಡಿದೆದ್ದಿದ್ದಾರೆ. ರಾಜು ಗೌಡ ಸೇರಿದಂತೆ ಹಲವು ಶಾಸಕರನ್ನ ಕಟ್ಕೊಂಡು ರಹಸ್ಯ ಸ್ಥಳದಲ್ಲಿ ಸಭೆ ನಡೆಸಿದ್ದಾರೆ. ಇದು ಸಿಎಂ ಯಡಿಯೂರಪ್ಪಗೆ ಹೊಸ ಸಂಕಷ್ಟ ತಂದೊಡ್ಡಿದೆ. ಈ ಬಗ್ಗೆ ರೇಣುಕಾಚಾರ್ಯರನ್ನ ಕೇಳಿದ್ರೆ ಹೇಳೋದೇ ಬೇರೆ. ನಾವು ರೆಸಾರ್ಟ್ ಅಥವಾ ಹೋಟೆಲ್ನಲ್ಲಿ ಸೇರಿ ಮಾತುಕತೆ ನಡೆಸಿದ್ರೆ ಭಿನ್ನಮತವಾಗುತ್ತೆ. ನಮ್ಮಲ್ಲಿ ಬಂಡಾಯವೂ ಇಲ್ಲ, ಭಿನ್ನಮತವೂ ಇಲ್ಲ. ಈ ಹಿಂದೆ ಸೋತವರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು, ಈಗ ಮತ್ತೊಬ್ಬರನ್ನ ಮಂತ್ರಿ ಮಾಡ್ತಿದ್ದಾರೆ ಅಂತ ಹೆಸರು ಹೇಳದೆ ಸಿಪಿ ಯೋಗೇಶ್ವರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದಕ್ಕೆ ಧ್ವನಿಗೂಡಿಸಿದ ರಾಜು ಗೌಡ, ನಾವೆಲ್ಲ ಶಾಸಕರ ಭವನದಲ್ಲಿ ಭೇಟಿ ಮಾಡಿದ್ದೇವೆ, ಇದರಲ್ಲಿ ತಪ್ಪೇನಿದೆ, ಸೋತವರಿಗೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದೆ ಸೋತಂತವರಿಗೆ ಕೊಟ್ಟು ಉಪಮುಖ್ಯಮಂತ್ರಿ ಮಾಡಿದ್ದಾಯಿತು. ನಮ್ಮದು ಒಂದೇ ಒಂದಿಲ್ಲಿ ಸೋತಂತವ್ರಿಗೆ ಕೊಡಬಾರ್ದು. ಗೆದ್ದರು ಇಲ್ಲಿ ಭಾಳ ಜನ ಹಿರಿಯರಿದ್ದಾರೆ. ಕಲ್ಯಾಣ ಕರ್ನಾಟಕ ಸಚಿವ ಸ್ಥಾನ ಕೊಡಬೇಕು ಮತ್ತು ಗೆದ್ದವರಿಗೆ ಕೊಡ್ರಿ, ಸೋತವ್ರಿಗೆ ಕೊಡಬಾರ್ದು ನಮ್ಮ ಅಜೆಂಡಾ ಇದೆ, ಅದನ್ನು ನಾವು ಹೇಳಿದ್ವಿ ಅಷ್ಟೇ. ಮೈತ್ರಿ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೇರುವಲ್ಲಿ ಮಾಜಿ ಶಾಸಕ ಸಿಪಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಈ ಬಾರಿ ನನಗೂ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಮೇಲಿಂದ ಮೇಲೆ ಸಿಎಂಗೆ ಒತ್ತಡ ಹಾಕಿದ್ರು. ಇದಕ್ಕೆ ಮಣಿದಿದ್ದ ಸಿಎಂ ಮಂತ್ರಿಗಿರಿ ನೀಡೋದಕ್ಕೆ ಸಮ್ಮತಿಸಿದ್ದಾರಂತೆ. ಆದರೆ ಯೋಗೇಶ್ವರನ್ನ ಸಚಿವರನ್ನಾಗಿ ಮಾಡಬಾರದು ಅಂತ ತವರು ಜಿಲ್ಲೆಯಲ್ಲೇ ವಿರೋಧ ವ್ಯಕ್ತವಾಗ್ತಿದೆ.
ರಾಮನಗರ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರುದ್ರೇಶ್ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಬಾರದು ಅಂತ ಒತ್ತಡ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇವೆಲ್ಲದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರುದ್ರೇಶ್, ನಾನ್ ಯಾಕೆ ಸಿಪಿ ಯೋಗೇಶ್ವರ್ ವಿರುದ್ಧ ಒತ್ತಡ ಹೇರಲಿ, ಅವರನ್ನ ಮಂತ್ರಿ ಮಾಡೋದ್ರಿಂದ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ. ನಿನ್ನೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಸಭೆಗೆ ಸುಮ್ಮನೆ ಹೋಗಿದ್ದಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರ ಬರೋದಕ್ಕೆ ಕಾರಣರಾದವರು ಸೋತಿರ್ಲಿ ಗೆದ್ದಿರ್ಲಿ ಅವರಿಗೆ ಸ್ಥಾನ ಕೊಡಬೇಕು ಅಂತ ಸಿಪಿ ಯೋಗೇಶ್ವರ್ ಪರ ಗೂಳಿಹಟ್ಟಿ ಶೇಖರ್ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಕೂಡ ಯೋಗೇಶ್ವರ್ ಅವರನ್ನ ಬಿಟ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಹಾಗಾಗಿ ವಿರೋಧ ಮಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಜಿಲ್ಲೆಗೆ ಮಂತ್ರಿ ಸಿಗ್ತಾ ಇದೆ ಅನ್ನೋದು ಖುಷಿ ಆಗ್ತದೆ. ವಿರೋಧ ಯಾಕೆ ಮಾಡಬೇಕು? ನಮ್ಮ ಜಿಲ್ಲೆ ನಾಯಕನಿಗೆ ಒಬ್ಬನಿಗೆ ಸಿಗ್ತಾ ಇದೆ, ವಿರೋಧ ಮಾಡಬೇಡಿ ಅನ್ನೋ ಒಂದು ಮನವಿ ಮಾಡಕ್ ಹೋಗಿದ್ದೀನಿ. ಹಾಗೆ ಯೋಗೇಶ್ ಅವ್ರಿಗೆ ಹೆಸರು ಕೇಳಿ ಬರ್ತದೆ, ಟಿವಿನಲ್ಲಿ ನೋಡ್ತಾ ಇದೀವಿ. ಅವ್ರಿಗೆ ಕೊಡೋದ್ರಿಂದ ಏನು ತಪ್ಪೇನಿಲ್ಲ. ಯಾಕಂದ್ರೆ ತೆರೆಯಿಂದ ಕೆಲಸ ಮಾಡೋದಂಥವ್ರು, ಈ ಸರ್ಕಾರ ಬರ್ಲಿಕ್ಕೆ ಕಾರಣಕರ್ತರಾಗಿರುವಂಥವ್ರು. ಹಾಗಾಗಿ ಕೊಟ್ಟರೆ ಏನು ತಪ್ಪೇನಿಲ್ಲ ನನ್ನ ಭಾವನೆ. ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಸಾಕಷ್ಟು ಬಾರಿ ಭಾರತೀಯ ಜನತಾ ಪಾರ್ಟಿಗೆ 2008ರಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ರಕ್ಷಣೆಗೆ ಬಂದಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಭದ್ರ ಬುನಾದಿ ಇಲ್ಲದ ಕಾಲದಲ್ಲೂ ಪಕ್ಷದ ಕೈ ಹಿಡಿದಿದ್ದಾರೆ. ಈಗಲೂ ಸಹ ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ರಾಜಕೀಯವಾಗಿ ದಿಟ್ಟವಾಗಿ ನಿಂತು ಅಂತ ಶಕ್ತಿಗಳನ್ನು ಎದುರಿಸಿಕೊಂಡು ಬೆಳೆದು ರಾಜಕೀಯವನ್ನು ಮಾಡ್ತಿರೋಂಥ ಯಾರಿಗೆ ಏನ್ ಬೇಕೋ ಕೇಳ್ಕೊಳ್ಳಿ. ಆದ್ರೆ ಯೋಗೇಶ್ವರ್ ವಿರುದ್ಧವಾಗಿ ಅವರ ಎಗ್ನೆಸ್ಟ್ ಮಾಡೋಂಥ ನನ್ಗೆ ಅಷ್ಟು ಸುಲಭ ಸರಿ ಕಾಣಲ್ಲ ಅಂತ. ಯೋಗೇಶ್ವರ್ ಅವರಿಗೆ ಈ ರೀತಿ ವಿರೋಧಿಸೋದು, ದ್ವೇಷಿಸುವಂಥದ್ದು ಬೇಡ. ಯೋಗೇಶ್ವರ್ ಅವರು ನಮ್ಮ ಪಕ್ಷಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿರುವಂಥ ವ್ಯಕ್ತಿ. ಇತ್ತ ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ನಡೀತಾ ಇದ್ರೆ ಅತ್ತ ಕರಾವಳಿ ಶಾಸಕರು ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಕರಾವಳಿ ಭಾಗದಲ್ಲಿ 13 ಶಾಸಕರು ಹಾಗೂ 2 ಸಂಸದರಿದ್ರೂ ನಮಗೆ ಅನ್ಯಾಯ ಆಗ್ತಾ ಇದೆ. ನೀವೇ ಕರಾವಳಿಗರಾಗಿದ್ದು ಕರಾವಳಿಗರಿಗೆ ಸಚಿವ ಸ್ಥಾನ ಕೊಡಿಸೋ ಕೆಲಸ ಮಾಡ್ತಾ ಇಲ್ಲ. ಈ ಬಾರಿ ಒಬ್ಬ ಶಾಸಕನಿಗಾದರೂ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇದೇ ವಿಷಯವಾಗಿ ಕಟೀಲ್ ಬೆನ್ನು ಬಿದ್ದಿದ್ದು ಮೇಲಿಂದ ಮೇಲೆ ಫೋನ್ ಕರೆ ಮಾಡ್ತಿದ್ದಾರಂತೆ. ಶಾಸಕರ ನಡೆಯಿಂದ ನಳಿನ್ ಕುಮಾರ್ ಕಟೀಲ್ಗೆ ಹೊಸ ತಲೆನೋವು ಶುರುವಾಗಿದ್ದು ಬಿಎಲ್ ಸಂತೋಷ್ ಮೊರೆ ಹೋಗೋದಕ್ಕೆ ಚಿಂತನೆ ನಡೆಸಿದ್ದಾರಂತೆ. ಹೇಗಾದ್ರೂ ಮಾಡಿ ಸಂತೋಷ್ ಮೂಲಕ ಬಿಎಸ್ವೈ ಮನವೊಲಿಕೆ ಮಾಡಬೇಕು, ಆ ಮೂಲಕ ಕರಾವಳಿ ಶಾಸಕರ ಸಿಟ್ಟನ್ನ ತಣಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರಂತೆ. ಇನ್ನು ಇದೇ ವಿಚಾರಕ್ಕೆ ಸುಳ್ಯ ಶಾಸಕ ಎಸ್ ಅಂಗಾರ ಬಹಿರಂಗವಾಗಿ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ದಾರೆ. ಬೇಡಿಕೆ ಇದ್ರೆ ಆ ಬೇಡಿಕೆಯನ್ನ ಸಂಘಟನೆ ಪಾರ್ಟಿ ತೀರ್ಮಾನ ಮಾಡಬೇಕು. ಅದನ್ನು ಭಯದ ಪ್ರಶ್ನೆ ನಮಗೆ ವಿಚಾರವೇ ಮುಖ್ಯವಾಗಿರ್ತದೆ. ಹಾಗಿದ್ದ ಕಾರಣ ಯಾರಲ್ಲಿ ಮಾತಾಡೋದಕ್ಕೆ ನಮಗೆ ಮುಲಾಜಿಲ್ಲ. ನಮಗೆ ವಿಚಾರ, ನಮ್ಮ ಉದ್ದೇಶ ಅದು ನಮಗೆ ಅಡ್ಡ ಬರುವಂತಷ್ಟೇ. ಕೆಲ ಶಾಸಕರು ಪ್ರತ್ಯೇಕ ಸಭೆ ಸೇರಿರುವ ವಿಚಾರದ ಬಗ್ಗೆ ಹಾಸನದಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರವರ ಅಭಿಪ್ರಾಯ ಹೇಳೋದಕ್ಕೆ ಸಭೆ ಸೇರಿದ್ದಾರೆ. ಫೆಬ್ರವರಿ 6ರಂದು ಸಿಎಂ ಸಂಪುಟ ವಿಸ್ತರಣೆ ಮಾಡುವುದಾಗಿ ಹೇಳಿದ್ದಾರೆ. ದೆಹಲಿಯ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ಸಂಪುಟ ವಿಸ್ತರಣೆ ಮಾಡಲಾಗುವುದು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವ ಸ್ಥಾನದ ಬೇಡಿಕೆ ಕೇಳಿ ಬಂದಿದೆ. ಸಿಎಂ ಮತ್ತು ರಾಷ್ಟ್ರಾಧ್ಯಕ್ಷರು ಸಂಪುಟದ ಗೊಂದಲವನ್ನ ಬಗೆಹರಿಸಲಿದ್ದಾರೆ ಅಂದಿರುವ ವಿಜಯೇಂದ್ರ ಗುರುವಾರ ಸಂಪುಟ ಸಮಸ್ಯೆ ಬಗೆಹರಿಯಲಿದೆ ಎಂದಿದ್ದಾರೆ. ಇನ್ನು ಸಿಎಎ ಬಗ್ಗೆ ವಿಪಕ್ಷಗಳು ಗೊಂದಲ ಮೂಡಿಸಿವೆ ಅಂತ ಹೇಳಿದ್ದಾರೆ. ಜೊತೆಗೆ ಹಾಸನಕ್ಕೆ ಮಂಜೂರಾದ ಕಾಮಗಾರಿ ತಡೆ ಹಿಡಿದಿದ್ದಾರೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಯಡಿಯೂರಪ್ಪ ಸಿಎಂ ಆದ್ಮೇಲೆ ತಡೆ ನೀಡಿರುವ ವಿಚಾರ ನನಗೆ ಗೊತ್ತಿಲ್ಲ, ತಡೆ ಹಿಡಿದಿದ್ರೆ ಅದು ತಾತ್ಕಾಲಿಕವಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಆದ ಬಳಿಕ ಅಸಮಾಧಾನ ಸ್ಫೋಟವಾಗುತ್ತೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ವಿಜಯೇಂದ್ರ, ಸಂಪುಟ ವಿಸ್ತರಣೆ ಆದ ಬಳಿಕ ಅಸಮಾಧಾನ ಸ್ಫೋಟ ಆಗುತ್ತೋ ಇಲ್ಲ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಳಿಕ ಅಸಮಾಧಾನ ಆಗುತ್ತೋ ನೋಡೋಣ ಅಂತ ಪ್ರತಿ ಸವಾಲು ಎಸೆದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಸ್ಫೋಟ ಆಗುತ್ತೋ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನೇಮಕ ಆದ್ಮೇಲೆ ಸ್ಫೋಟ ಆಗುತ್ತೋ ಗೊತ್ತಾಗುತ್ತೆ. ನಮ್ಮಂತೂ ವಿಶ್ವಾಸ ಇದೆ, ಬರುವಂತ 3 ವರ್ಷಗಳ ಕಾಲ ಉತ್ತಮ ಆಡಳಿತನ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ. ಬೆಂಗಳೂರಿನಲ್ಲಿ ಆರ್ಟಿಒ ಅಧಿಕಾರಿಗಳ ಕಚೇರಿ ಮೇಲೆ ಲೋಕಾಯುಕ್ತ ರೇಡ್ ನಡೆದಿದೆ. ಆರ್ಟಿಒ ಕಚೇರಿಗಳ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಆರ್ಟಿಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಸೂಚನೆ ಮೇರೆಗೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಕೆಆರ್ಪುರಂ, ಶಾಂತಿನಗರ, ಆರ್ಆರ್ ನಗರ ಹಾಗೂ ಜಯನಗರ ಆರ್ಟಿವಿ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಹಲವು ಮಧ್ಯವರ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇಂದು ಬೆಳಗ್ಗೆಯಿಂದ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬೈಕಲ್ಲಿ ತೆರಳುತ್ತಾ ಇದ್ದ ವ್ಯಕ್ತಿಗೆ ಹಿಂಬದಿಯಿಂದ ಬಂದ ಟೋಯಿಂಗ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ತಾಲೂಕಿನ ಆಯನೂರು ಬಳಿ ನಡೆದಿದೆ. ಚಾಮುಂಡಿಪುರ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು 36 ವರ್ಷದ ಬೈಕ್ ಸವಾರ ಮೋಹನ್ ಸಾವನ್ನಪ್ಪಿದ್ದಾರೆ.
ಕೂಲಿ ಕೆಲಸಕ್ಕೆ ಹೊರಟಿದ್ದ ಮೋಹನ್ ಅನ್ನೋರಿಗೆ ಟೋಯಿಂಗ್ ವಾಹನ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಸಾವು ಸಂಭವಿಸಿದ್ದು ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ರಾಷ್ಟ್ರಕೂಟರ ಕೋಟೆ ಮಾದರಿಯಲ್ಲಿ ಮುಖ್ಯ ವೇದಿಕೆ ನಿರ್ಮಾಣ ಆಗಿದೆ. ಕಲ್ಯಾಣ ಕರ್ನಾಟಕದ ವಾಸ್ತುಶಿಲ್ಪ ಬಿಂಬಿಸುವ ದ್ವಾರ ಬಾಗಿಲುಗಳ ನಿರ್ಮಾಣ ಆಗಿದೆ. ಮುಖ್ಯ ವೇದಿಕೆಯಲ್ಲಿ 20,000ಕ್ಕೂ ಅಧಿಕ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ವಿವಿಐಪಿ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯ ವೇದಿಕೆ ಜೊತೆ 2 ಸಮಾನಾಂತರ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಗೋಷ್ಠಿಗಳ ಆಯೋಜನೆ ಮಾಡಲಾಗಿದೆ. ಮುಖ್ಯ ವೇದಿಕೆ ಪಕ್ಕದಲ್ಲಿಯೇ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆ ಸ್ಥಾಪನೆ ಮಾಡಲಾಗಿದೆ. ಅದರ ಪಕ್ಕದಲ್ಲಿ ಊಟದ ಕೌಂಟರ್, 30 ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿ ಮುಖ್ಯ ವೇದಿಕೆ, ಮಳಿಗೆ ಮತ್ತು ಊಟದ ಕೌಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಕಲಬುರಗಿಯತ್ತ ಸಾಹಿತ್ಯಾಸಕ್ತರು ಮುಖ ಮಾಡಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರತಿನಿಧಿಗಳು ಗೈರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಎಲ್ಲರೂ ಸಚಿವ ಸ್ಥಾನ ಪಡೆಯಲು ವಿಧಾನಸೌಧದಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಲು ಅನುಕೂಲ ಆಗುವಂತೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಡಿಸಿ ಆದೇಶಿಸಿದ್ದಾರೆ. ಎಲ್ಐಸಿ ಹಣಕ್ಕಾಗಿ ಮಹಿಳೆ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರ ತಾಂಡಾದಲ್ಲಿ ನಡೆದಿದೆ. ಲಕ್ಷ್ಮಿ ಅನ್ನೋರ ಗಂಡ ಕಳೆದ ವರ್ಷ ಸಾವನ್ನಪ್ಪಿದ್ದ. ಹೀಗಾಗಿ ಖಾತೆಗೆ 16.5 ಲಕ್ಷ ಹಣ ಜಮೆಯಾಗಿತ್ತು. ಜೀವ ವಿಮೆ ಹಣದ ಮೇಲೆ ಕಣ್ಣು ಹಾಕಿದ್ದ ಎಲ್ಐಸಿ ಏಜೆಂಟ್ನ ಪುತ್ರ ಹಾಗೂ ಆತನ ಗ್ಯಾಂಗ್ ಜೀವ ಬೆದರಿಕೆ ಹಾಕೋಕೆ ಶುರು ಮಾಡಿದ್ರು. ನಿನಗೆ ಬರೋ ಹಣದಲ್ಲಿ ನನಗೂ ಪಾಲು ಕೊಡದಿದ್ರೆ ಸರಿ ಇರಲ್ಲ ಅಂತ ಗದರಿಸಿದ್ರಂತೆ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದಿದ್ದಾಗ ಬೈಕಲ್ಲಿ ಬಂದು ಅಡ್ಡಗಟ್ಟಿದ ಮುತ್ತು ಹನುಮಂತ ನಾಯ್ಕ್, ರಾಘು ಹನುಮಂತ ನಾಯ್ಕ್ ಹಾಗೂ ಶ್ರೀಕಾಂತ್ ಕೃಷ್ಣಪ್ಪ ಚೌಹಾಣ್ ಹಲ್ಲೆ ಮಾಡಿದ್ದಾರಂತೆ. ಆರೋಪಿಗಳ ವಿರುದ್ಧ ಪೊಲೀಸರಿಗೆ ದೂರು ಕೊಡೋಕೆ ಹೋದ್ರೂ ಕ್ರಮ ಕೈಗೊಳ್ತಿಲ್ಲ ಅಂತ ಲಕ್ಷ್ಮಿ ಆರೋಪ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದು, ನಾನು ನನ್ನ ಮಗನ ಮದುವೆ ಕಾರ್ಯಕ್ರಮವನ್ನ ರಾಮನಗರ ಮತ್ತು ಚನ್ನಪಟ್ಟಣದ ನಡುವೆ ಮದುವೆ ಮುಹೂರ್ತ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ಮಂಡ್ಯ ಜಿಲ್ಲೆಗೂ ಹತ್ತಿರ ಇರೋದ್ರಿಂದ ಮಂಡ್ಯ ಜಿಲ್ಲೆಗೂ ಅನುಕೂಲವಾಗಲಿ ಅಂತ. ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮನೆ ಮನೆಗೆ ಆಹ್ವಾನ ಪತ್ರ ಕೊಡುವುದು ಮತ್ತು ಪ್ರತಿಯೊಬ್ಬರಿಗೆ ಆಹ್ವಾನಿಸಿ ಅವರ ಪ್ರೀತಿ ವಿಶ್ವಾಸದ ಶುಭ ಹಾರೈಕೆ ಮೂಲಕ ಮಂಡ್ಯ ಜಿಲ್ಲೆಯ ಆಶೀರ್ವಾದ ಪಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೂ ಪ್ರತ್ಯೇಕ ಇನ್ವಿಟೇಷನ್ ಕೊಡಲು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನೇ ಖುದ್ದು ಎಷ್ಟು ಜನರ ಮನೆಗೆ ಹೋಗಿ ಕರೆಯಲು ಸಾಧ್ಯವೋ ಅಷ್ಟೂ ಜನರ ಮನೆಗೆ ಹೋಗಿ ಕರೆಯಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕುಟುಂಬದಲ್ಲಿ ನಿಖಿಲ್ ಒಬ್ಬನ ಜವಾಬ್ದಾರಿ ನನ್ನ ಮೇಲಿರೋ ಕಾರಣದಿಂದ ಆ ಕಾರ್ಯಕ್ರಮದ ಮೂಲಕ ನನ್ನನ್ನ ಬೆಳೆಸಿರೋ ಜನರ ಒಂದು ಋಣವನ್ನ ತೀರಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಅವರೆಲ್ಲರ ಆಶೀರ್ವಾದವನ್ನ ಬಂದು ನೀಡುವಂತಾಗಬೇಕಾಗಿದೆ ಮತ್ತು ನನ್ನಿಂದ ಅವರಿಗೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸೋಕೆ ಒಂದು ಮದುವೆಯ ಹಿನ್ನೆಲೆಯಲ್ಲಿ ಊಟದ ಕಾರ್ಯಕ್ರಮ ಕೂಡ ನಾನು ಕೊಡಬೇಕಾಗಿದೆ ಅಂತ ಹೇಳಿದ್ದಾರೆ. ಮದುವೆಯ ಕಾರ್ಯಕ್ರಮ ರಾಮನಗರ ಮತ್ತು ಚನ್ನಪಟ್ಟಣದ ನಡುವೆ ಏನು ಮದುವೆಯನ್ನ ಒಂದು ಮುಹೂರ್ತದ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇನೆ. ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮನೆ ಮನೆಗೆ ಆಹ್ವಾನ ಪತ್ರಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬರಿಗೆ ಆಹ್ವಾನಿಸಿ ಅವರ ಒಂದು ಪ್ರೀತಿ ವಿಶ್ವಾಸದ ಒಂದು ಶುಭ ಹಾರೈಕೆ ಅವನಿಗೇನು ಮಂಡ್ಯ ಜಿಲ್ಲೆ ಜನತೆಯಿಂದಲೇ ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ನಿಖಿಲ್ ಒಬ್ಬನ ಒಂದು ಕಾರ್ಯಕ್ರಮ ನನ್ನ ಒಂದು ಜವಾಬ್ದಾರಿ ಇರತಕ್ಕಂಥ ಹಿನ್ನೆಲೆ ಒಳಗೆ ಆ ಕಾರ್ಯಕ್ರಮದ ಮುಖಾಂತರ ನನ್ನನ್ನು ಬೆಳೆಸಿರ್ತಕ್ಕಂಥ ಜನರ ಒಂದು ಋಣ ತೀರಿಸಬೇಕಾಗಿದೆ. ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಒಂದು ಮದುವೆಯ ಒಂದು ಹಿನ್ನೆಲೆಯಲ್ಲಿ ಒಂದು ಊಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ನರ್ಸ್ಗಳಿಂದ ಡೆಲಿವರಿ ಮಾಡಿಸಿ ವೈದ್ಯರು ಮನೆಗೆ ಹೋದಂತಹ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮಗು ಜನನ ಆದ ಬಳಿಕ ತೀವ್ರ ರಕ್ತಸ್ರಾವದಿಂದ ಮಹಿಳೆ ನರಳಾಡಿ ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಯಾವಾಗ ಚಿಕಿತ್ಸೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಯಿತು, ಆಗ ನರ್ಸ್ಗಳು ಮಹಿಳೆಯನ್ನು ಶಿವಮೊಗ್ಗಕ್ಕೆ ಕಳುಹಿಸಿದ್ದಾರೆ. ಶಿವಮೊಗ್ಗಕ್ಕೆ ಕಳುಹಿಸುವಂತಹ ಮಾರ್ಗ ಮಧ್ಯೆನೇ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. 24 ವರ್ಷದ ಉಷಾ ಮೃತ ಮಹಿಳೆಯಾಗಿದ್ದಾರೆ. ವೈದ್ಯ ಬಾಲಕೃಷ್ಣ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಾಕ್ಟರ್ ವಿರುದ್ಧ
ರೈಲ್ವೆ ಇಲಾಖೆ ಮತ್ತೊಮ್ಮೆ ತನ್ನ ಕನ್ನಡ ವಿರೋಧಿ ನಿಲುವನ್ನು ತೋರಿಸಿದೆ. ಧಾರವಾಡದ ಎಲ್ಲಾ ರೈಲ್ವೆ ಕ್ರಾಸಿಂಗ್ಗಳಲ್ಲಿ ತೆಲುಗು ನಾಮಫಲಕ ಅಳವಡಿಸುವ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ರೈಲ್ವೆ ಇಲಾಖೆ ಹಳೆಯುದ್ದಕ್ಕೂ ವಿದ್ಯುತ್ ಲೈನ್ ಅನ್ನು ಅಳವಡಿಸಿದೆ. 25,000 ವೋಲ್ಟ್ ವಿದ್ಯುತ್ ಲೈನ್ ಇರುವ ಬಗ್ಗೆ ವಾಹನ ಸವಾರಿಗೆ ಎಚ್ಚರಿಕೆ ನೀಡಬೇಕಾಗಿರೋ ನಾಮಫಲಕದಲ್ಲಿ ತೆಲುಗು ಭಾಷೆ ಬಳಸಲಾಗಿದೆ. ಕರ್ನಾಟಕದಲ್ಲಿ ಅಳವಡಿಸಲಾಗಿರೋ ನಾಮಫಲಕದಲ್ಲಿ ತೆಲುಗು ಭಾಷೆ ಬಳಸಿದ್ದು ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇದನ್ನು ಖಂಡಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಶ್ರೀನಗರ ವೃತ್ತದ ಬಳಿಯ ರೈಲ್ವೆ ಗೇಟ್ ಬಳಿ ಸೇರಿದ ಕಾರ್ಯಕರ್ತರು ರೈಲ್ವೆ ಇಲಾಖೆ ಕ್ರಮವನ್ನು ಖಂಡಿಸಿದರು. ಕೂಡಲೇ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು. ಕನ್ನಡ ಭಾಷೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅದರಲ್ಲಿ ಹಿಂದಿ ಮತ್ತು ಆಂಗ್ಲ ಭಾಷೆ ಮತ್ತು ತೆಲುಗು ಭಾಷೆಯಲ್ಲಿ ಆ ನಾಮಫಲಕವನ್ನು ಅಳವಡಿಸಿದ್ದಾರೆ ಕನ್ನಡಿಗರಿಗೆ ಮಾಡ್ತಕ್ಕಂಥ. ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಗದಗ ಜಿಮ್ಸ್ ಆಸ್ಪತ್ರೆ ಸಕಲ ರೀತಿಯಲ್ಲೂ ಸಿದ್ಧತೆಯಾಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ 5 ಬೆಡ್ಗಳ ಪ್ರತ್ಯೇಕ ವಾರ್ಡ್ ಅನ್ನು ಸ್ಥಾಪಿಸಲಾಗಿದೆ. ಈ ವಾರ್ಡ್ ಅಲ್ಲಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆಗೆ ನೀಡಲು ತಯಾರಿಯನ್ನ ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಡೆಡ್ಲಿ ಕೊರೋನಾ ವೈರಸ್ ನಮ್ಮ ದೇಶದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಂಕಿತ ಸಂದೀಪ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಹಾಗೇನಾದ್ರೂ ಯಾವುದಾದ್ರೂ ವ್ಯಕ್ತಿಯಲ್ಲಿ ಕೊರೋನಾ ವೈರಸ್ ಸೋಂಕು ಕಂಡು ಬಂದ್ರೆ ಅವರಿಗೆ ಚಿಕಿತ್ಸೆ ನೀಡಲು ಜಿಮ್ಸ್ ಮುಂದಾಗಿದೆ. ಕೊರೋನಾ ರೋಗಿಗಳನ್ನ ಚಿಕಿತ್ಸೆ ನೀಡಲು ವೈದ್ಯರ ತಂಡವನ್ನ ತಯಾರಿ ಮಾಡಿಕೊಂಡಿದೆ ಅಂತ ಜಿಮ್ಸ್ ನಿರ್ದೇಶಕ PS ಭೂಸರೆಡ್ಡಿ ತಿಳಿಸಿದ್ದಾರೆ. ಹ್ಯಾಂಡ್ ವಾಶ್ ಇಂದ ವಾಶ್ ಮಾಡಬೇಕು. ಯಾರಾದರೂ ಸೀನ್ತಾ ಇದ್ರೆ ಸಾಧ್ಯಷ್ಟು ಅವ್ರನ್ನ ನಾವು ಖರ್ಚಿಪಲ್ಲಿ ಸೀನು ಅಂತ ಹೇಳಬೇಕು. ಇನ್ನೂವರೆಗೆ ನಮ್ಮ ಕರ್ನಾಟಕದಲ್ಲಿ ಅಂತ ಯಾವುದು ಕಂಡು ಬಂದಿಲ್ಲ. ಈಗಾಗಲೇ ಹುಬ್ಳಿಯಲ್ಲಿ ಅದು ಒಂದು ಚೀನಾದಿಂದ ಬಂದ ಒಬ್ಬ ಇಂಜಿನಿಯರ್ನ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಿ ಸಪ್ರೇಟ್ ಒಂದು ವಾರ್ಡನ್ನು ಮಾಡಿದ್ದೀವಿ. ಆ ವಾರ್ಡಲ್ಲಿ ಅಕಸ್ಮಾತ್ ಅಂತ ಏನಾದರೂ ಪೇಷಂಟ್ ಅವ್ರನ್ನ ಐಸೋಲೇಟ್ ಮಾಡಿ, ಅಂದರೆ ಅವ್ರು ಯಾರೂ ಸಂಪರ್ಕಕ್ಕೆ ಬರದಂಗೆ ಮಾಡಿ ಅವ್ರಿಗೇನು ನಾವು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ವ್ಯವಸ್ಥೆನ ಈಗಾಗಲೇ ಮಾಡಿಕೊಡ್ತೀವಿ. ಹುಬ್ಬಳ್ಳಿಯಲ್ಲಿ ಕೊರೋನಾ ವೈರಸ್ ಭೀತಿ ಹೆಚ್ಚಾಗಿತ್ತು. ಚೀನಾದಿಂದ ವಾಪಸ್ ಆಗಿದ್ದ ಇಂಜಿನಿಯರ್ ಸಂದೀಪ್ ದೇಹದಲ್ಲಿ ಕೊರೋನಾ ಸೋಂಕು ಇರಬಹುದು ಎನ್ನುವ ಕಾರಣಕ್ಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಯಾವುದೇ ಕೊರೋನಾ ವೈರಸ್ ಅಂಶಗಳಿಲ್ಲ ಎನ್ನುವ ವರದಿ ಬಂದಿದ್ದು ಎಲ್ಲರೂ ನಿಟ್ಟುಸಿರು ಬಿಡುವಂತಾಗಿದೆ. ಕಳೆದ 2 ದಿನಗಳ ಹಿಂದೆ ಪುಣೆಯ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಇಂದು ರಕ್ತ ಪರೀಕ್ಷೆಯ ವರದಿಯನ್ನು ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಚೀನಾದಿಂದ ಮರಳಿದ್ದ 39 ವರ್ಷದ ಸಂದೀಪ್ ಕಳಸಂಗದೆ ದೇಹದಲ್ಲಿ ಕೊರೋನಾ ವೈರಸ್ ಇರುವ ಶಂಕೆ ವ್ಯಕ್ತವಾಗಿತ್ತು. 3 ದಿನಗಳಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ವಿಶೇಷ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ರಕ್ತ ಪರೀಕ್ಷೆಯಲ್ಲಿ ಕೊರೋನಾ ವೈರಸ್ ಕುರಿತು ನೆಗೆಟಿವ್ ಎಂದು ವರದಿ ಬಂದಿದೆ. ಈ ಮೂಲಕ ಅವಳಿ ನಗರದ ಜನರಲ್ಲಿ ಎದುರಾಗಿದ್ದ ಆತಂಕ ದೂರವಾಗಿದೆ. ಚೀನಾದ ವುಹಾನ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂದೀಪ್ ಜನವರಿ 18ರಂದು ಭಾರತಕ್ಕೆ ಮರಳಿದ್ರು. ತೀವ್ರ ಜ್ವರ, ವಾಂತಿ, ಕೆಮ್ಮಿನಿಂದ ಬಳಲ್ತಾ ಇದ್ದ ಟೆಕ್ಕಿ ಸಂದೀಪ್ಗೆ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚೀನಾದಲ್ಲಿ ಕೊರೋನಾ ವೈರಸ್ ಅಬ್ಬರಿಸ್ತಾ ಇರುವ ಪರಿಣಾಮ ಕರ್ನಾಟಕದ ಬಳ್ಳಾರಿ ಮೇಲೂ ಬೀರಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ, ಸಿರಗುಪ್ಪ, ಬಳ್ಳಾರಿ ತಾಲೂಕಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ವಿವಿಧೆಡೆ ಬೆಳೆಯುವ ಕೆಂಪು ಮೆಣಸಿನಕಾಯಿ ಬೆಲೆ ದಿಢೀರ್ ಕುಸಿತ ಆಗಿದೆ. ಬ್ಯಾಡಗಿ ಮೂಲಕ ಬಳ್ಳಾರಿಯ ಕೆಂಪು ಮೆಣಸಿನಕಾಯಿ ಚೀನಾ ದೇಶಕ್ಕೆ ರಫ್ತಾಗ್ತಿತ್ತು. ಕಳೆದ 15 ದಿನಗಳಿಂದ ಬ್ಯಾಡಗಿ ಸೇರಿ ವಿವಿಧ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ ಕೆಂಪು ಮೆಣಸಿನಕಾಯಿ 20 ರಿಂದ 17 ಸಾವಿರದ ಬೆಲೆ ಇತ್ತು. ಆದರೆ ಈಗ ಕ್ವಿಂಟಲ್ ಮೆಣಸಿನಕಾಯಿಗೆ ಕೇವಲ 10 ರಿಂದ 12 ಸಾವಿರ ರೂಪಾಯಿಗೆ ಮಾರಾಟ ಆಗ್ತಿದೆ. ಒಂದೇ ವಾರದಲ್ಲಿ 5 ರಿಂದ 8 ಸಾವಿರ ದಿಢೀರ್ ಕುಸಿತಗೊಂಡಿದೆ. ಚೀನಾದಲ್ಲಿ ಕೊರೋನಾ ವೈರಸ್ ಎಫೆಕ್ಟ್ನಿಂದ ರಫ್ತು ದಿಢೀರ್ ಬಂದಾಗಿದೆ. ಬಳ್ಳಾರಿ ತಾಲೂಕಿನ 70 ಸಾವಿರ ಹಾಗೂ ಕಂಪ್ಲಿ ತಾಲೂಕಿನ 6250 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆಯಲಾಗಿದೆ. ಡಬ್ಬಿ ಬ್ಯಾಡಗಿ, ಸಿಜೆಂಟಾ ತಳಿ ಮೆಣಸಿನಕಾಯಿ ಬೆಳೆದಿರುವ ರೈತರು ದಿಢೀರ್ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ವೈರಸ್ ಎಫೆಕ್ಟ್ ಆಗಿ ಇವತ್ತಿನ ರಫ್ತಾಗ್ತಾ ಇಲ್ಲ ಮಾಲು ಚೈನಾಕ್ಕೆ, ಹಂಗಾಗಿ ತೊಂದರೆ ಆಗ್ತೈತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಹಂಗೇನಾದ್ರೂ ಅನ್ಯಾಯ ಆಗಿದ್ರಿಗೆ ನಾವು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ರೈತರನ್ನ ಎಣ್ಣೆ ಕುಡಿಬೇಕಾ, ಜೀವನ ಮಾಡ್ಬೇಕಾ? ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರವಾದ ಬಾದಾಮಿಯಲ್ಲಿಂದು 2ನೇ ದಿನ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ ಕೃಷ್ಣ ಹೆರಿಟೇಜ್ ರೆಸಾರ್ಟ್ನಲ್ಲಿ ಬೆಳಗ್ಗೆ ಅಹವಾಲು ಸ್ವೀಕರಿಸುವ ವೇಳೆ ನೂಕುನುಗ್ಗಲಾದ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಗರಂ ಆಗಿ ಆಚೆಗೆ ಹೋಗ್ರಿ ಅಂತ ರೇಗಿದ್ರು. ಬಳಿಕ ತಮ್ಮ ಗೃಹ ಕಚೇರಿ ಆವರಣದಲ್ಲಿ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಪಟ್ಟಣದ ಹೇಮರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿದರು. ಉಚಿತ ಲ್ಯಾಪ್ಟಾಪ್ ಪಡೆದ ವಿದ್ಯಾರ್ಥಿನಿಯೋರ್ವಳು ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದರು. ಕಾರ್ಯಕ್ರಮದಲ್ಲಿ ಲ್ಯಾಪ್ಟಾಪ್ ವಿತರಿಸಿದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಇದ್ದಾಗ ಲ್ಯಾಪ್ಟಾಪ್ ಕೊಡೋಕೆ ನಿರ್ಧರಿಸಿದ್ವಿ. SC/ST ವಿದ್ಯಾರ್ಥಿಗಳಿಗೆ ಕೊಟ್ವಿ, ಆದರೆ ಟೆಂಡರ್ ಸಮಸ್ಯೆಯಿಂದ ಉಳಿದ ವಿದ್ಯಾರ್ಥಿಗಳಿಗೆ ಕೊಡಲಾಗಲಿಲ್ಲ. ಫ್ರೀ ಪಾಸ್ ಕೊಡಬೇಕೆಂದು ಬಜೆಟ್ನಲ್ಲಿ ಘೋಷಿಸಿದೆ. ಎಲ್ರಿಗೂ ಫ್ರೀ ಬಸ್ ಪಾಸ್ ಕೊಡಬೇಕೆಂದು ಯಡಿಯೂರಪ್ಪ ಅವರನ್ನ ಒತ್ತಾಯಿಸ್ತೀನಿ ಅಂತ ಹೇಳಿದರು. ಎಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಗಳಲ್ಲಿ ಫ್ರೀ ಪಾಸ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ.
ಅದನ್ನ ಬಜೆಟ್ನಲ್ಲಿ ಘೋಷಣೆನೂ ಮಾಡಿದೆ. ಸೊ ಅದೊಂದು ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ನಾನು. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಐಸ್ ಮೇಲೆ ಮಲಗಿ ಪಾಲಿಕೆಯ ಮಾಜಿ ಸದಸ್ಯ ವಿನೂತನ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದೆದುರು ಪಾಲಿಕೆಯ ಮಾಜಿ ಸದಸ್ಯ ದಿನೇಶ್ ನಾಶಿಪುಡಿ ಐಸ್ ಮೇಲೆ ಮಲಗಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ತಾಲೂಕಿನ ಬಸವನಕೊಪ್ಪ ನೀರು ಶುದ್ಧೀಕರಣ ಘಟಕದ ಕಾಮಗಾರಿ ಅನುಷ್ಠಾನದಲ್ಲಿ ಅವ್ಯವಹಾರ ಆಗಿದೆ. ಈ ಕುರಿತು ಪಾಲಿಕೆ ಆಯುಕ್ತರನ್ನು ಒಳಗೊಂಡ ಸಮಿತಿಯಿಂದ ಅವ್ಯವಹಾರದ ಬಗ್ಗೆ ವರದಿ ನೀಡಿದೆ. ವರದಿ ಕೈ ಸೇರಿದ್ರೂ ತಪ್ಪಿತಸ್ಥರ ವಿರುದ್ಧ ಕರ್ನಾಟಕ ನಗರ ನೀರು ಮತ್ತು ಒಳಚರಂಡಿ ಮಂಡಳಿ ನಿರ್ದೇಶಕರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿಲ್ಲ. ಮಹಾನಗರ ಜನರ ತೆರಿಗೆ ಹಣದಿಂದ ಶುದ್ಧೀಕರಣ ಘಟಕ ನಿರ್ಮಿಸಲಾಗಿದೆ. ಹೀಗಾಗಿ ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಪಾಲಿಕೆಯ ಮಾಜಿ ಸದಸ್ಯ ದಿನೇಶ್ ನಾಶಿಪುಡಿ ಆಗ್ರಹಿಸಿದ್ದಾರೆ. ಜನಸ್ಪಂದನ ಸಭೆ ಅಂದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಏನೇ ಸಮಸ್ಯೆ ಇದ್ರೂ ಪರಿಹಾರ ಹುಡುಕೋ ಕೆಲಸ ಆಗಬೇಕು. ಆದ್ರೆ ದಾವಣಗೆರೆಯಲ್ಲಿ ಮಾತ್ರ ಇದ್ಯಾವುದನ್ನು ಕೇಳೋ ಹಾಗೆ ಇಲ್ಲ. ನೆನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜನಸ್ಪಂದನ ಸಭೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಇಬ್ಬರು ಮಕ್ಕಳೊಂದಿಗೆ ಬಂದಿದ್ದ ಮಹಿಳೆಯೊಬ್ಬರು ವಿಶ್ವವಿದ್ಯಾಲಯದಲ್ಲಿ ಆಯಾ ಕೆಲಸ ನೀಡುವಂತೆ ಮನವಿ ಪತ್ರವನ್ನ ನೀಡಿದ್ರು. ಇದನ್ನ ಬಿಟ್ರೆ ನನಗೆ ಬೇರೆ ಯಾವುದೇ ದಿಕ್ಕಿಲ್ಲ, ನೀವು ಶಿಫಾರಸು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕಣ್ಣೀರಿಟ್ಟಿದ್ದಾರೆ. ಇಷ್ಟಕ್ಕೆ ಕೆರಳಿ ಕೆಂಡವಾದ ಜಿಲ್ಲಾಧಿಕಾರಿ ಮಹಾಂತೇಶ್ ಬಿಳಗಿ ನಿಮ್ಮ ಮೇಲೆ ಕೇಸ್ ಹಾಕೋದಾಗಿ ರೇಗಾಡಿದ್ದಾರೆ. ಇವರನ್ನ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗಿ ಎಫ್ಐಆರ್ ಹಾಕಿ ಕೂರಿಸಿ ಗೊತ್ತಾಗತ್ತೆ ಅಂತ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ. ಇದರಿಂದ ಮತ್ತಷ್ಟು ಕಂಗಾಲಾದ ಮಹಿಳೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಇದೇ ರೀತಿ ಮತ್ತೊಬ್ಬ ವ್ಯಕ್ತಿ ಸಹ ಡಿಸಿ ಮುಂದೆ ಸಮಸ್ಯೆ ಹೇಳ್ತಿದ್ದಂತೆ ಅವರ ಮೇಲೆಯೂ ಗರಂ ಆಗಿದ್ದಾರೆ. ಹೋಗಯ್ಯ, ನೀನೇ ಟೋಪಿ ಹಾಕೋನ ತರ ಇದ್ದೀಯಾ, ನಿನಗೇನ್ ಕೆಲಸ ಮಾಡ್ಕೊಡ್ಬೇಕು ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ವರ್ತನೆಗೆ ದಾವಣಗೆರೆ ಜನ ಬೇಸರ ವ್ಯಕ್ತಪಡಿಸಿದ್ದು, ಸಮಸ್ಯೆ ಹೇಳ್ಕೊಂಡು ಬಂದವರಿಗೆ ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಉಸ್ತುವಾರಿಯಾಗಿರೋ ಜಿಲ್ಲೆಯಲ್ಲೇ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ. ಚಿಕಿತ್ಸೆಗೆ ಭರಿಸೋದಕ್ಕೆ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಬಾಲಕಿಯನ್ನ ಆಸ್ಪತ್ರೆಯಿಂದಾನೇ ಸಿಬ್ಬಂದಿ ಹೊರ ಹಾಕಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಹೊಟೇವು ಗ್ರಾಮದ ಅರ್ಚನಾ ಟೈಫಾಯ್ಡ್ನಿಂದ ಬಳಲ್ತಾ ಇದ್ಲು. ಹೀಗಾಗಿ ಚಳ್ಳಕೆರೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಒಂದೇ ದಿನ ಚಿಕಿತ್ಸೆ ನೀಡಿದ್ದ ವೈದ್ಯರು 3,000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಆದರೆ ಇಷ್ಟು ಹಣವನ್ನು ಭರಿಸೋದಕ್ಕೆ ಇವರ ಬಳಿ ಹಣ ಇಲ್ಲದಿದ್ದರಿಂದ ವೈದ್ಯರ ಬಳಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದರೆ ಬಾಲಕಿಯ ಕಣ್ಣೀರಿಗೂ ಕರಗದ ಆಸ್ಪತ್ರೆ ಸಿಬ್ಬಂದಿ ಕೈಗೆ ಹಾಕಿದ ಗ್ಲೂಕೋಸ್ ಜೊತೆಗೆ ಆಚೆ ಹಾಕಿದ್ದಾರೆ. ದಿಕ್ಕು ಕಾಣದ ಅಜ್ಜಿ ಮೊಮ್ಮಗಳು ರಸ್ತೆಯಲ್ಲಿ ನಿಂತು ಕಣ್ಣೀರಿಟ್ಟಿದ್ದಾರೆ. ಇದನ್ನು ನೋಡಿದ ಸ್ಥಳೀಯರು ಖಾಸಗಿ ಆಸ್ಪತ್ರೆ ಸಿಬ್ಬಂದಿಯ ಹಣದ ದಾಹಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ನ ನಂತರ. 30 ಸುದ್ದಿಯಲ್ಲಿ ಉಳಿದ ಪ್ರಮುಖ 10 ಸುದ್ದಿಗಳನ್ನು ನೋಡೋಣ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸುಜಲ್ ಫೌಂಡೇಶನ್ ವತಿಯಿಂದ ಇದೇ ಮೊದಲ ಬಾರಿಗೆ ವಿಂಟೇಜ್ ಹಾಗೂ ನ್ಯೂ ಮಾಡೆಲ್ ಬುಲೆಟ್ ಬೈಕ್ಗಳನ್ನ ಸ್ಪರ್ಧೆಯನ್ನ ಮಾಡಲಾಯಿತು. ಬುಲೆಟ್ ಬ್ಯೂಟಿ 2020 ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗೆ ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ, ಮೀರಜ್, ಕೊಲ್ಲಾಪುರ, ಪುಣೆ ಸೇರಿದಂತೆ ವಿವಿಧ ಕಡೆಗಳಿಂದ ವಿಂಟೇಜ್ ಬುಲೆಟ್ಗಳು ಬಂದಿದ್ದವು. ರಾಮನಗರ ಜಿಲ್ಲೆ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಸಾರ್ವಜನಿಕ ಲೆಕ್ಕಪತ್ರ ಪರಿಶೋಧನಾ ಸಮಿತಿ ತಂಡ ಭೇಟಿ ಕೊಟ್ಟಿದ್ದು. ಸಮಿತಿಯ ಅಧ್ಯಕ್ಷ ಎಚ್ಕೆ ಪಾಟೀಲ್ ಮಾತನಾಡಿ, ರೆಸಾರ್ಟ್ನ 509 ಎಕರೆ ಭೂಮಿಯಲ್ಲಿ ಸರ್ಕಾರದ್ದು 208 ಎಕರೆ ಭೂಮಿ ಇದೆ. ಇದರಲ್ಲಿ 28 ಎಕರೆ ಭೂಮಿಯನ್ನು ತಕ್ಷಣ ಅವರು ಸರ್ಕಾರಕ್ಕೆ ಬಿಟ್ಟುಕೊಡಬೇಕು. ಉಳಿದ 77 ಎಕರೆಗೆ ಸರ್ಕಾರಕ್ಕೆ ದಂಡ ಕಟ್ಟಬೇಕಾಗಿದೆ ಅಂತ ಹೇಳಿದ್ದಾರೆ. ಸಾವು ಹೇಗ್ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ. ವಿಧಿಯ ಮೋಸದಾಟಿಕೆ ಅದೆಷ್ಟೋ ಜೀವಗಳು ಬಲಿಯಾಗ್ತಿವೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ಕಂಚುಗಾರನಹಳ್ಳಿ ಬಳಿಯ ಗುಡ್ಡಕ್ಕೆ ಬೆಂಕಿ ತಗುಲಿತು. ಈ ವೇಳೆ ಅಲ್ಲಿಯೇ ದನ ಮೇಯಿಸ್ತಾ ಇದ್ದ 55 ವರ್ಷದ ಚಂದ್ರಪ್ಪ ಬೆಂಕಿಯ ಸುಳಿಗೆ ಸಿಲುಕಿದ್ದಾರೆ. ಪಾರಾಗೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ. ಗದಗ ನಗರದ ಗ್ರೇನ್ ಮಾರುಕಟ್ಟೆಗೆ ಬೆಂಕಿ ಬಿದ್ದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ. ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದಿದ್ದು ನೋಡ್ತಾ ಇದ್ದಂತೆ ಕಿರಾಣಿ ಶಾಪ್, ಬೇಕರಿ, ಹಣ್ಣಿನ ಅಂಗಡಿ ಸೇರಿದಂತೆ 40ಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ. ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ್ ನಾಮಫಲಕ ತೋರಿಸಿದ್ದ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗ್ತಾ ಇದ್ದಂತೆ ಮೈಸೂರು ವಿವಿ ಆಡಳಿತ ಮಂಡಳಿ ಎಚ್ಚೆತ್ತಿದೆ. ವಿವಿ ಆವರಣಕ್ಕೆ ಖಾಸಗಿ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಲಾಗಿದೆ. ವಿವಿಯ ಭದ್ರತೆ ದೃಷ್ಟಿಯಿಂದ ಖಾಸಗಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದ್ದು, ವಿದ್ಯಾರ್ಥಿಗಳ ವಾಹನಕ್ಕೆ ಯಾವುದೇ ನಿರ್ಬಂಧ ವಿಧಿಸಲಾಗಿಲ್ಲ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಒಂದು ಸಂತೋಷವಾದ ವಿಷಯ, ನಿಮ್ಮ ಆಶೀರ್ವಾದದೊಂದಿಗೆ
ಮಾಜಿ ಸಂಸದ ಮುದ್ದ ಹನುಮೇಗೌಡರ ಆಪ್ತ ಹಾಗೂ ಕ್ಲಾಸ್ 1 ಗುತ್ತಿಗೆದಾರರು ಆದ ರಾಯಚಂದ್ರ ರವಿಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು ತಡರಾತ್ರಿ 12 ಗಂಟೆವರೆಗೂ ತುಮಕೂರು ನಗರದ ಶೋಧ ಕಾರ್ಯ ನಡೆಸಿ ಕೆಲ ದಾಖಲೆಗಳನ್ನು ವಶಪಡಿಸಿಕೊಂಡು ಐಟಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಭೂಮಿ ಮೇಲೆ ಎಂತೆಂತಹ ಮಕ್ಕಳಿದ್ದಾರೆ ನೋಡಿ, ಹೆತ್ತವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕಾದ ಮಗಳೇ ತಾಯಿಯ ಕತ್ತು ಸೀಳಿದ್ದಾಳೆ. ಫೆಬ್ರವರಿ 2ನೇ ತಾರೀಕಿನಂದು ಎಲ್ಲರೂ ಹೈದರಾಬಾದ್ಗೆ ಹೋಗೋಣ ಅಂತ ತಾಯಿ ಹಾಗೂ ತಮ್ಮನ ಬಳಿ ಹೇಳಿದ್ದಾಳೆ. ಇದಕ್ಕೆ ಮನೆಯವರು ಸಹ ಓಕೆ ಎಂದಿದ್ದಾರೆ. ಆದರೆ ಇದಕ್ಕಿದ್ದಂತೆ 1ನೇ ತಾರೀಕು ಬೆಳಗಿನ ಜಾವ ಮಲಗಿದ್ದ ತಾಯಿಯ ಕತ್ತು ಸೀಳಿದ್ದಾಳೆ. ಮೈಸೂರಲ್ಲಿ ಎನ್ಆರ್ಸಿ ಸಿಎಎ ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದ್ದು ಇವತ್ತು ಸಹ ಕಾಯ್ದೆ ವಾಪಸ್ ಪಡೆಯುವಂತೆ ಆಗ್ರಹಿಸಲಾಯಿತು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ ಪ್ರತಿಭಟನೆಯಲ್ಲಿ ಹಲವು ಮಹಿಳೆಯರು ಭಾಗಿಯಾಗಿದ್ದರು. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿದೆ. ಎಂದಿನಂತೆ ಇಂದು ಅಂಗಡಿಗೆ ಬಂದ ಸಿಬ್ಬಂದಿ ರೂಮ್ ಕ್ಲೀನ್ ಮಾಡೋಕೆ ಅಕ್ಕಿ ಮೂಟೆಯನ್ನ ಎಳೆದಿದ್ದಾರೆ. ಈ ವೇಳೆ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಸುದ್ದಿ ಮುಟ್ಟಿಸಿದಂತೆ ಸ್ಥಳಕ್ಕಾಗಮಿಸಿದ ಸ್ನೇಕ್ ನರೇಶ್ ನಾಗರಹಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಾನವೀಯತೆಯ ಪ್ರದರ್ಶನ ಆಗಿದೆ. ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಪುಟ್ಟ ಬಾಲಿಗೆ ನೆರವಾಗೋದಕ್ಕೆ ಮೂಡಬಿದ್ರೆಯ ನೇತಾಜಿ ಬ್ರಿಗೇಡ್ ಸಂಸ್ಥೆಯ ಯುವಕ ವಿಕ್ಕಿ ಶೆಟ್ಟಿ ಮತ್ತು ಸಂಗಡಿಗರು ವೇಷ ಧರಿಸಿ ಸುಮಾರು 3 ಲಕ್ಷ ಹಣವನ್ನು ಸಂಗ್ರಹಿಸಿ ನೆರವಾಗಿದ್ದಾರೆ.